ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನೇ ಬನ್ನಿ ಕೂತ್ಕೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಫ್ರೆಂಡ್ಸ್, ಇಷ್ಟೋ ತನಕ ಕೆಲಸ ಮಾಡಿದ್ನಲ್ಲ, ಫುಲ್ಲು ನನಗೊಂಥರ ಟಯರ್ಡ್ ಆದಂಗೆ ಆಯಿತು. ಅದಕ್ಕೋಸ್ಕರ ಆರಾಮಾಗಿ ಸೋಫಾದ ಮೇಲೆ ಕೂತ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಸ್ಲೀವು ಇದಕ್ಕೆ ನಾನು ಟಿಲ್ಟ್ ಹೊಲ್ಸಿದ್ದೀನಿ. ಸ್ಲೀವು ಇದು ಕಲ್ಲರು ಒಂಥರ ಡಿಸ್ಟೆಂಪರ್ ಕಲರ್ ಡ್ರೆಸ್ ಇದು. ನಾನು ಯಾವುದಕ್ಕಾದ್ರೂ ಒಂದು ಡಿಸೈನ್ ಇಡ್ಸಿರ್ತೀನಿ ಆಲ್ರೆಡಿ ನಿಮ್ಗೆ ಅಂತ ಹೇಳಿದ್ದೀನಿ. ಇನ್ನು ಓಣಿ ಬಂದು ಫ್ರೆಂಡ್ಸ್ ಸೇಮ್ ಗೀರು ಕೆಳಗಡೆ ಮಾತ್ರ ಹೂವು ಬಂದಿದೆ. ನಂದು ಡ್ರೆಸ್ ಎಲ್ಲ ಫ್ರೆಂಡ್ಸ್ ನಾನು ಏನಾದರೂ ಒಂದು ಡಿಸೈನು ಇಟ್ಟೇನೆ ಹೊಲಿಸ್ಕೊಳ್ಳೋದು. ಇನ್ನು ಫ್ರೆಂಡ್ಸ್, ಇವತ್ತು ನಂದು ಸೆಕೆಂಡ್ ಶಿಫ್ಟು. ಯಾವ ಶಿಫ್ಟು ಎಷ್ಟು ಟೈಮಿಂಗ್ಸು ಅಂದರೆ 1:30 to 10:30. ಇನ್ನು ಫ್ರೆಂಡ್ಸ್, ನಾನು ಮನೆಗೆ ಬರೋ ಅಷ್ಟರಲ್ಲಿ 11:15 ಆಗುತ್ತೆ. ಅದು ಟ್ರಾಫಿಕ್ಕು ನಿಮಗೆ ಗೊತ್ತಲ್ಲ, ಬೆಂಗಳೂರು ಟ್ರಾಫಿಕ್ಕು ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಅಂತ. ಹಂಗಾಗಿ ಫ್ರೆಂಡ್ಸ್, ನಾನಿನ್ನು ಮನೆಗೆ ಬರೋ ಅಷ್ಟರಲ್ಲಿ 11:15, ಒಂದೊಂದು ಸಲ 11:15 ಆಗೋಗುತ್ತೆ ಫ್ರೆಂಡ್ಸ್. ಇನ್ನು ಬನ್ನಿ, ಇವತ್ತು ಯಾವ ವಾರ? ಮಂಗಳವಾರ. ನಿನ್ನೆ ಸೋಮವಾರ. ಇನ್ನು ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ನಂದು ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇದೆ ಫ್ರೆಂಡ್ಸ್ ಅಂತ. ನೋಡೋಣ ಫ್ರೆಂಡ್ಸ್, ನಾಳೆ ಇವತ್ತು ಮಂಗಳವಾರ ಇಬ್ಬರು ಮಾಡಿಸಲ್ಲ, ನಾಳೆ ಆದರೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಿಮ್ಗೆ ಹೇಳಿದ್ದೀನಿ ಯುಗಾದಿ ಹಬ್ಬ ನಮ್ಮೂರಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ. ಇನ್ನು ಸ್ಲೀವ್ ನೋಡಿ ಫ್ರೆಂಡ್ಸ್, ಈ ಥರ ನಾನು ಸ್ವಲ್ಪನೇ ಫಿಲ್ಟು ಇಟ್ಕೊಂಡಿದ್ದೀನಿ. ಇದು ನಮ್ಮ ಹಳೆ ಟೈಲರೇ, ಅವರೇ ನನಗೆ ಎಲ್ಲನೂ ಬಟ್ಟೆ ಹೊಲಿಯೋದು ಟೈಲರೇ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ನಾನೇ ಕೂತ್ಕೊಂಡೆ ಆ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ ಫ್ರೆಂಡ್ಸ್, ನಿಜವಾಗ್ಲೂ ಬಿಸಿಲು ಈಗ ಹೆಂಗೆ ಗಾಡಿ ಓಡಿಸ್ತೀನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಅಷ್ಟು ಬಿಸಿಲು ಹೊರಗಡೆ ಕಾಯ್ತಾ ಐತೆ. ಇನ್ನು ಈಗ ಫ್ರೆಂಡ್ಸ್ 12:25 ಟೈಮ್ ಇವಾಗ ನಮ್ಮ ಗಡಿಯಾರದಲ್ಲಿ ಫ್ರೆಂಡ್ಸ್. ಎಲ್ಲೆಲ್ಲಿ ಎಷ್ಟಾಗೈತೋ ನನಗಂತೂ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್, ನಾನು ನಿನ್ನೆ ಹೇಳಿದ್ನಲ್ಲ ನಿಮಗೆ ಅಲ್ಲೊಂದು ಕ್ಲಿನಿಕ್ ಐತೆ, ವಿಜಯ್ ಕ್ಲಿನಿಕ್ಕು ಅಂತ. ಅದನ್ನು ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಹಾಸ್ಪಿಟ್ಲಿಗೆ ಹೋದಾಗ ಮಾಡ್ಕೊಬಂದಿದ್ದೀನಿ. ಹೋದರೆ ಫ್ರೆಂಡ್ಸ್ ಅಲ್ಲಿ ಅವರಿಲ್ಲ. ಆಮೇಲೆ ಬರ್ಬೇಕಾದ್ರೆ ಸ್ವಲ್ಪ ತರಕಾರಿ ತಗೊಂಡು ಬಂದುಬಿಟ್ಟೆ ಮನೆಗೆ. ಸುಸ್ತಾಗೋಯ್ತು. ಇನ್ನು ಅದಾದಮೇಲೆ ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತಾ, ಇವತ್ತು ಅದಕ್ಕೋಸ್ಕರ ಸೈಡು ನನಗೆ ನೋವಾಗಿತ್ತಲ್ಲ, ಹೇಳಿದ್ನಲ್ಲ. ಯಾಕೆಂದರೆ ಫ್ರೆಂಡ್ಸ್, ಆ ಡಾಕ್ಟ್ರು ಕೈ ಗುಣವೂ ಚೆನ್ನಾಗಿದೆ. ಅವರು ನೋಡಿ, ಬೆಳಗ್ಗೆ 8 ಗಂಟೆಗೆ ಓಪನ್ ಮಾಡಿದ್ರೆ ಸಾಯಂಕಾಲ 8 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಏನು ಟ್ರೀಟ್ಮೆಂಟ್ ಆಗುತ್ತೋ ಅಡ್ಮಿಟ್ ಮಾಡ್ಕೋತಾರೆ. ಇನ್ನು ಫ್ರೆಂಡ್ಸ್ ನೋಡಿ, ನಾನೊಂದು ಸರಿ ಹಾಸ್ಪಿಟ್ಲಿಗೆ ಹೋದಾಗ ಒಂದು ಮಗು ಬಂದು ಒಂದು 10 ವರ್ಷದ್ದು, ಅದು ಯಾವ ಥರ ಕಿರ್ಚಾಡ್ಕೊಂಡು ಒದ್ದಾಡ್ಕೊಂಡು ಆ ಹಾಸ್ಪಿಟ್ಲಿಗೆ ಬಂತು ಫ್ರೆಂಡ್ಸ್. ನೋಡಿದ್ರೆ ಅಷ್ಟು ಬೇಗ ಆ ಹುಡುಗಿಗೆ ಗ್ಲೂಕೋಸ್ ಅದು ಇದು ಹಾಕಿ ಅಷ್ಟು ಕಿರ್ಚಾಡೋದೆಲ್ಲನೂ ಸ್ಟಾಪ್ ಮಾಡಿದ್ರು. ಹಂಗಾಗೋಯ್ತು ಫ್ರೆಂಡ್ಸ್. ಅದಕ್ಕೆ ಇವತ್ತು ಏನು ಮಾಡಿದೆ ಫ್ರೆಂಡ್ಸ್, ನಾನು ಎದ್ದಾಗ ಆಲ್ರೆಡಿ 7 o'clock ಅಂದ್ಕೊಳ್ಳಿ. ನನಗೆ ಸ್ವಲ್ಪ ರೆಸ್ಟ್ ಇಲ್ದಂಗೆ ಕೆಲಸ ಮಾಡಿದ್ನಲ್ಲ 15 ಡೇಸು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂತ ಫ್ರೆಂಡ್ಸ್. 15 ಡೇಸು ನಾನು 12 hour ಡ್ಯೂಟಿ ಮಾಡಿದ್ದೀನಿ. ಏನು ಗೊತ್ತಾ, ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಮಾಡಲೇಬೇಕು, ನಮ್ಮದು ಪರಿಸ್ಥಿತಿ. ಹಂಗಾಗಿ ಫ್ರೆಂಡ್ಸ್, ನಾನು 12 hour ಡ್ಯೂಟಿ ಆಗಿತ್ತಲ್ಲ, ಸ್ವಲ್ಪ ನನಗೆ ಹೆಲ್ತು ಅದೇ ಇನ್ನೇನಿಲ್ಲ, ನನಗೆ ಗ್ಯಾಸ್ಟ್ರಿಕ್ ಥರನೇ ಸೈಡಲ್ಲಿ. ಹೆಂಗೆ ಅಂದರೆ ಫ್ರೆಂಡ್ಸ್, ಏನಾದರೂ ಉಸಿರಾಡಿದ್ರೆ ಪ್ರಾಣ ಹೋದಂಗೆ ಆಗ್ತದೆ. ನಾನು ಕೆಲಸ ಮಾಡೋ ಜಾಗದಲ್ಲೂ ತೋರಿಸ್ಕೊಂಡು ಟ್ಯಾಬ್ಲೆಟ್ ಎಲ್ಲ ತಗೊಂಡೆ. ಅದು ಯಾಕೋ ಏನು ಹುಷಾರೇ ಆಗಲಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇವತ್ತು ಬೆಳಗ್ಗೆನೇ ಅವ್ರು 8 ಗಂಟೆಗೆ ಓಪನ್ ಆಗುತ್ತಲ್ಲ, 7 ಗಂಟೆಗೆ ಎದ್ಬಿಟ್ಟು ಫ್ರೆಂಡ್ಸ್, ಸ್ವಲ್ಪ ಸಾಂಬಾರಿತ್ತು, ರೈಸ್ ಮಾಡಿ ನಾನು ಬಿಸಿನೀರು ಲೆಮನ್ದು ಕುಡಿದು, ಕಾಫಿ ಏನೂ ಕುಡಿಲಿಲ್ಲ ಫ್ರೆಂಡ್ಸ್. ಇವತ್ತು ನಾನು ಫಿಶ್ಗೆ ಫುಡ್ ಹಾಕಿ ಅಷ್ಟರಲ್ಲಿ 7:45 ಆಯಿತು. ಬೇಗ ರೈಸ್ ಮಾಡಿ ಹುಳ್ಳಿಕಾಳು ಸಾಂಬಾರಿಗೆ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಪ್ಯಾಸೇಜ್ ಮಾಪ್ ಹಾಕ್ಬಿಟ್ಟು ಸ್ಟ್ರೈಟು ರೆಡಿಯಾಗಿ ಫ್ರೆಂಡ್ಸ್ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ಹೋದರೆ ಫ್ರೆಂಡ್ಸ್, ಅವರು 8 ಗಂಟೆಗೆ ಓಪನ್ ಅಲ್ಲ, ಅಲ್ಲೇ ಇಟ್ಕೊಂಡಿದ್ದಾರೆ. ಅವ್ರ ಹಾಸ್ಪಿಟ್ಲ್ ಪಕ್ಕದಲ್ಲೇ ಮನೆ ಕೊಟ್ಟು ಅವರೆಲ್ಲನೂ ಕಸ ಗುಡಿಸಿ ಮಾಪ್ ಹಾಕಿ ಎಲ್ಲನೂ ಜೋಡಿಸ್ತಿದ್ರು ಫ್ರೆಂಡ್ಸ್. ನಾನು 1 2 3 4 5 6 7ನೇವಳು ನಾನು ಅಲ್ಲಿ ಫ್ರೆಂಡ್ಸ್. ಒಂದು ಚೇರಲ್ಲಿ ಕೂತ್ಕೊಂಡ್ರೆ ಅವ್ರು ಒಳಗೆ ಹೋದ್ರೆ ಇನ್ನೊಬ್ರು ಹೋಗಬೇಕು. ಆಮೇಲೆ ಏನಾಯ್ತು ಫ್ರೆಂಡ್ಸ್, ನಾವು ಅಲ್ಲೇ ಕೂತಿದ್ವಾ, ಯಾರೋ ಒಂದು 3 ಜನ ಫಸ್ಟೇ ಒಳಗಡೆ ಹೋಗೋಕ್ಕೆ ಬಂದುಬಿಟ್ರೆ, ನನ್ನ ಪಕ್ಕದಲ್ಲಿ ಒಬ್ಬರು ಲೇಡಿ ಕೂತಿದ್ರು. ಅವ್ರಿಗೆ ಪಾಪ ಸುಸ್ತಾಗೈತೆ, ಹುಷಾರಿಲ್ಲ, ಬಂದಿದ್ರು. ನಾನಂದೆ ನೀವೇ ಹೋಗಿ ಮುಂದೆ ಅಂದೆ. ಇಲ್ಲಮ್ಮ ನೀವೇ ಹೋಗಿ ಅಂದರು. ಅವರು ಜಗಳ ಆಡ್ತಾಯಿದ್ದಾರೆ, ನಾವು ಇಷ್ಟೊತ್ತಿಂದ ಬಂದು ಕಾಯ್ತಾ ಕೂತಿದ್ದೀವಿ. ಈ ಥರ ಸಂದು ಫುಲ್ ರಶ್ ಇರುತ್ತೆ ಫ್ರೆಂಡ್ಸ್ ಅವ್ರ ಹಾಸ್ಪಿಟ್ಲು. ಕಿಡ್ನಿ ಸ್ಟೋನ್ಗಂತೂ ನಂಬರ್ 1. ಈಗ ನೋಡಿ, ನನ್ನ ಮಗಳಿಗೆ ಕಿಡ್ನಿ ಸ್ಟೋನ್ ಆದಾಗ ಫ್ರೆಂಡ್ಸ್, ಪ್ರೈವೇಟಲ್ಲೇ ತೋರಿಸ್ಬೋದಿತ್ತು, ಅವ್ರಿಗೆ ಇನ್ಸೂರೆನ್ಸ್ ಇರುತ್ತೆ. ಆಗ ಅವಳು ಭಯ ಬಿದ್ದಲು, ಬೇಡ ಏನೋ ಬೋಲ್ಸ್ ಮಾಡ್ತಾರೆ ಅದು ಇದು ಅಂತ. ನಿಜವಾಗ್ಲೂ ಫ್ರೆಂಡ್ಸ್, ಅವರು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಗ್ಲೂಕೋಸ್ ಹಾಕಿ ಅವ್ರು ಕೊಟ್ಟಿರೋ ಟ್ಯಾಬ್ಲೆಟಿಂದ ತುಂಬ ಚೆನ್ನಾಗಿ ನಮ್ಮ ಮಗಳ ಹುಷಾರಾಯಿತು. ಆಮೇಲೆ ಹೋದ್ನ ಫ್ರೆಂಡ್ಸ್, ಅವರು ಸ್ಟ್ರೈಟಾಗಿ ಕೂತ್ಕೊಳ್ಳಿಮ್ಮ ಹೊರೈಕೊಂಡು, ಇಲ್ಲಿ ನಾನು ಎಲ್ಲೆಲ್ಲಿ ನೋವು ಅಂತ ಕೇಳ್ತೀನಿ, ಅಲ್ಲಿ ನೀವು ಹೇಳಿ ಅಂದರು ಫ್ರೆಂಡ್ಸ್. ನಾನು ಫಸ್ಟೇ ಸೈಡ್ ಈ ಥರ ಸರ್ ಹಿಂಗೆ ಪ್ರಾಣ ಹೋದಂಗೆ ಆಗುತ್ತೆ ಉಸಿರಾಡೋಕ್ಕೆ ಅಂತ ಹೇಳ್ಬಿಟ್ಟೆ.
ಆಮೇಲೆ ಸ್ಟ್ರೈಟಾಗಿ ಕೂರಿಸ್ಬಿಟ್ಟು ಅವರು ಲೆಫ್ಟ್ ಸೈಡೆಲ್ಲ ಪ್ರೆಸ್ ಮಾಡಿದ್ರು ಫ್ರೆಂಡ್ಸ್ ನನಗೆ ಎದೆಯಿಂದ ಕೆಳಗಡೆ ಎಲ್ಲಿ ನೋವು ಅಂದರು. ನನಗೆ ಲೆಫ್ಟ್ ಸೈಡ್ ಏನು ನೋವು ಬರಲಿಲ್ಲ ಫ್ರೆಂಡ್ಸ್, ರೈಟ್ ಸೈಡ್ ಈ ಸೈಡು ಸಾರ್ ಇಲ್ಲಿ ನೋಯುತ್ತೆ. ನಾನು ಒಂದೇ ಸೈಡ್ ಮನಿಕೊತಾಯಿದ್ದೀನಿ 15 ಡೇಸಿಂದ. ಸ್ಕ್ಯಾನಿಂಗ್ ಮಾಡಿಸೆ ಸರ್, ನೀವು ಒಂದು ಸಲ ಕಿಡ್ನಿ ಸ್ಟೋನ್ ಆಗಿತ್ತು ಅಂದ್ರಲ್ಲ, ಅಲ್ಲಿ ಏನೂ ಇಲ್ಲ ಅಂದರು. ಒಂದೇ ಟ್ಯಾಬ್ಲೆಟು ಕೊಟ್ಟಿದ್ರು ಸರ್ ಗ್ಯಾಸ್ಟ್ರಿಕ್ತು, ಅದು ತಗೊಂಡೆ ಸರ್, ಅದೂ ಏನು ವರ್ಕ್ ಆಗಲಿಲ್ಲ ಸರ್. ನೆನ್ನೆ ಬಂದು ವಾಪಸ್ಸು ಹೋದೆ. ಮತ್ತು ನೀವು ತುಂಬ ದಿವಸ ಆಗಿತ್ತು ಬಂದು, ಚೆನ್ನಾಗಿದ್ದೀರಾ ಅಂದರು. ಇಲ್ಲ ಸರ್ ಚೆನ್ನಾಗೇ ಇದ್ದೆ, ಈ ಥರ ಆಯಿತು. ಆಮೇಲೆ ನಿಮ್ಮ ಮಗಳು ಚೆನ್ನಾಗಿದ್ದಾರಾ, ಅವ್ರಿಗೆ ಇವಾಗ ಏನು ಪ್ರಾಬ್ಲಮ್ ಇಲ್ವಾ ಅಂತ ಕೇಳಿದ್ರು. ಯಾಕೆಂದರೆ ಫ್ರೆಂಡ್ಸ್ ಅವಳಿಗೆ ತುಂಬ ಕಿಡ್ನಿ ಸ್ಟೋನ್ ಇತ್ತಲ್ಲ ಅದಕ್ಕೆ. ಇಲ್ಲ ಸರ್ ಇವಾಗ ನೀವು ಯಾವ ರೀತಿ ಹೇಳಿದ್ರಿ ಆ ರೀತಿ ಜ್ಯೂಸು ಮತ್ತು ನೀರು ವಾಟ್ರೆಲ್ಲ ಚೆನ್ನಾಗಿ ಕುಡಿತಾ ಇದ್ದಾಳೆ, ಹುಷಾರಾಗಿದ್ದಾಳೆ ಅಂತ ಹೇಳಿದೆ. ಯಾಕೆಂದರೆ ಫ್ರೆಂಡ್ಸ್ ನಾವು ಯಾವಾಗಲೂ ಅಲ್ಲಿಗೆ ಹೋಯ್ತಿರ್ತೀವಲ್ಲ ಅದಕ್ಕೆ ಕೇಳ್ತಾರೆ ಪಾಪ ಅವರು. ಆಮೇಲೆ ಇದು ನಾನು ಅವ್ರ ಮುಂದೆ ಒಂದು 2 ಸರಿ ತೇಗ್ ಬರುತ್ತಲ್ಲ ಫ್ರೆಂಡ್ಸ್, ತೆಗೆದೆ. ಆಮೇಲೆ ಕೇಳಿದ್ರು ಅವರು ಕೆಮ್ಮು ಆಯಿತಾ ಅಂತ. ಇಲ್ಲ ಸರ್ ಕೆಮ್ಮು ಫಸ್ಟ್ ಇತ್ತು, ಕಮ್ಮಿ ಆಯಿತು, ಮೋಷನ್ ಎಲ್ಲ ಕರೆಕ್ಟ್ ಟೈಮ್ಗೆ ಹೋಗ್ತಾ ಇದ್ದೀರಾ ಎಲ್ಲ ಡಾಕ್ಟ್ರು ಮಾಮೂಲಿ ಕೇಳ್ತಾರಲ್ಲ ಫ್ರೆಂಡ್ಸ್. ಆಮೇಲೆ ಬಿ ಪಿ ಚೆಕ್ ಮಾಡಿದ್ರು. ಇನ್ನು ಬೆಳಗ್ಗೆನೇ ಕೂಲಾಗಿ ಹೋಗಿದ್ನಲ್ಲ, ಬಿ ಪಿ ಚೆಕ್ ಮಾಡಿ ಬಿ ಪಿನೂ ನಾರ್ಮಲ್ ಆಗೈತಮ್ಮ, ಏನೂ ಇಲ್ಲ ನಿಮಗೆ. ಈ ಥರ ನಾನು ಇಲ್ಲೇ ದೇವರಲ್ಲಿ ಬೇಡ್ಕೊಂಡು ಹೋಗಿದ್ದೆ, ಇಲ್ಲಿ ಕಿಡ್ನಿ ಸ್ಟೋನಿಗೆ ಮತ್ತೆ ಸ್ಕ್ಯಾನಿಂಗ್ ಮಾಡಿ ಏನಪ್ಪ ದೇವರೇ ನಮ್ಮ ಮನೆ ಬರ ಅಂತ ಫ್ರೆಂಡ್ಸ್. ಆಮೇಲೆ ಅವರು ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಈ ಇಂಜೆಕ್ಷನ್ ನೀನೀಗ ಇಲ್ಲೇ ತಗೋಬೇಕಮ್ಮ ಅಂದರು ಫ್ರೆಂಡ್ಸ್. ಮೊನ್ನೆ ಒಂದಿನ ಇಂಜೆಕ್ಷನ್ ತಗೋಬೇಕು ಅಂದಿದ್ದಕ್ಕೆ ನಾನು ಮಂಜುಶ್ರೀ ಹಾಸ್ಪಿಟ್ಲಲ್ಲಿ ಸಾರ್ ನಂಗೆ ಇಂಜೆಕ್ಷನ್ ಬೇಡ ಮಾತ್ರೆ ಕೊಡಿ ಅಂತ ಬಂದಿದ್ದೆ. ಆದರೆ ನಾನು ಯೋಚನೆ ಮಾಡಿದೆ, ನಾವು ಫುಲ್ಲು ಇಂಜೆಕ್ಷನ್ ಬೇಡ ಅಂತ ಬಂದರೆ ನಮಗೆ ಕಾಯಿಲೆ ಹೋಗುತ್ತಾ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ ಇಲ್ಲಿಗೆ ಮಾಡಿದ್ದಾರೆ, ಈ ಕೈ ಐತಲ್ಲ ಮೊಳಕೈ, ಇಲ್ಲಿಗೆ ನರಕ್ಕೆ ಸೊಂಟಕ್ಕೆ ಮಾಡಲಿಲ್ಲ, ಇವಾಗೆಲ್ಲ ನರಕ್ಕೆ ಮಾಡ್ತಾವ್ರೋ ಏನೋ. ಇಂಜೆಕ್ಷನ್ ನಾನು ಮಾಡಿಸ್ಕೊಂಡು ತುಂಬ ವರ್ಷಗಳಾಯ್ತಲ್ಲ ಫ್ರೆಂಡ್ಸ್. ಆಮೇಲೆ ಒಂದು ಇಂಜೆಕ್ಷನ್ ಕೊಟ್ಟರು, ಅಲ್ಲೇ ತಗೊಂಡೆ. 500 ಎಲ್ಲ ಟ್ಯಾಬ್ಲೆಟ್ ಆಯಿತು, ಇಂಜೆಕ್ಷನ್ ಬೇರೆ ಆಯಿತು. ಆಮೇಲೆ 10 ದಿವಸಕ್ಕೆ ಫ್ರೆಂಡ್ಸ್ ನನಗೆ ನೋಡಿ ಅದನ್ನು ತಂದಿದ್ದೀನಿ ನಿಮಗೆ ತೋರ್ಸೋಕ್ಕೆ ಏನು ಕೊಟ್ಟಿದ್ದಾರೆ ಅಂತ. ನೋಡಿ ಫ್ರೆಂಡ್ಸ್ 10 ದಿವಸಕ್ಕೆ ಈ ಮಾತ್ರೆ 10 ದಿವಸಕ್ಕೆ ಕೊಟ್ಟಿದ್ದಾರೆ. ನಾನು 5 ತಂದಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಮನೆಗೆ ಬಂದ ತಕ್ಷಣ ನನ್ನ ಮಗಳು ಈ ಥರ ನಿನಗೆ ಎಷ್ಟು ಬೇಕಷ್ಟು ತಗೋತೀಯ, ಮತ್ತೆ ಅದು ಹುಷಾರಾಗಲ್ಲ ಅಂತ ಬೈತಿದ್ಲು. ಅದಕ್ಕೆ ನಾನು ಹೇಳಿದೆ ಆವಾಗಲೇ ನಿಂಗೆ ಫೋನ್ ಮಾಡಬೇಕಿತ್ತು, ದುಡ್ಡಿಗೆ ಆಗ್ತಾಯಿದ್ದೆ ಅಂತ ಹೇಳಿದೆ. ನೋಡಿ ಇದು 10 ತಂದಿದ್ದೀನಿ ಫ್ರೆಂಡ್ಸ್. ಇದು ಬೆಳಗ್ಗೆ ಸಾಯಂಕಾಲ ಊಟಕ್ಕಿಂತ ಮುಂಚೆ. ಆಮೇಲೆ ಫ್ರೆಂಡ್ಸ್ ಇದು ಕೊಟ್ಟಿದ್ದಾರೆ ನೋವಿಗೆ, ಇದು ಬೆಳಗ್ಗೆ ಒಂದು ಸಂಜೆ ಒಂದು, ಅದು ಮಾತ್ರೆ ಬೆಳಗ್ಗೆ ಒಂದು ಸಂಜೆ ಒಂದು. ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಇದು ರೆಂಟ್ಯಾಕ್ ಅನ್ನೋದು ಆವಾಗ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಬರೋದು ಫ್ರೆಂಡ್ಸ್. ತಗೊಂಡು ನುಂಗಿದ್ದೀನಿ, ಅದು ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ಕಿಗೆ. ಅಂದರೆ ನಾನು ಈ ಹೆಸರು ಮರ್ತ್ಕೊಂಡಿದ್ದೆ. ಆಮೇಲೆ ಫ್ರೆಂಡ್ಸ್ ಇದನ್ನು ಕೊಟ್ಟಿದ್ದಾರೆ, ಇದು ಫ್ರೆಂಡ್ಸ್ ರೆಂಟ್ಯಾಕ್ ಅಂತ. ಇದು ಕುಡಿಬೇಕು. ಇದು ಹೆಂಗೆ ಅಂತ ಫ್ರೆಂಡ್ಸ್, ಶುಂಠಿ ಪೇಪರ್ಮೆಂಟ್ ತಿಂತಿದ್ದೋ ಗೊತ್ತಾ ಚಿಕ್ಕ ಮಕ್ಕಳಲ್ಲಿ ನಾವು, ಆ ಥರ ಫೀಲ್ ಆಗುತ್ತೆ. ಆಮೇಲೆ ಇದು ಕೊಟ್ಟಿದ್ದಾರೆ ಫ್ರೆಂಡ್ಸ್, 3 ಟೈಮ್ ಕುಡಿಬೇಕು. ಅದಕ್ಕೆ ನಾನು ಫ್ರೆಂಡ್ಸ್ ಟ್ಯಾಬ್ಲೆಟ್ ಎಲ್ಲ ಅಲ್ಲಿಗೆ ತಗೊಂಡಿದ್ದೀನಿ. ಯಾಕೆಂದರೆ ನಾನು ಬರೋದು 11:30 ಅಲ್ವಾ, ಅಲ್ಲಿಗೆ ಸ್ವಲ್ಪ ರೈಸು ಸಾಂಬಾರು ತಗೊಂಡಿರ್ತೀನಲ್ಲ, ಊಟ ಮಾಡಿ 7 ಗಂಟೆ 8 ಗಂಟೆಗೆ ನುಂಗೋಣ ಅಂತ ಅಷ್ಟಾಯಿತು ಫ್ರೆಂಡ್ಸ್. ಆಮೇಲೆ 10 ದಿವಸಕ್ಕೆ ಬರೆದಿದ್ರು. ಆಮೇಲೆ ಬರೆದ್ರೆ ಫ್ರೆಂಡ್ಸ್ ನಾನು 5 ದಿವಸಕ್ಕೆ ತಂದಿದ್ದೀನಿ ನೋಡೋಣ ಅಂತ. ನೋಡಿ ಫ್ರೆಂಡ್ಸ್ ಸ್ಲಿಪ್ 5 ದಿವಸಕ್ಕೆ ತಂದಿದ್ದೀನಿ. ಅದಕ್ಕೆ ನನ್ನ ಮಗಳಂಗೆ ಅಂದು ಇರಲಿ ಬಿಡವ, ಇನ್ನು 5 ದಿವಸಕ್ಕೆ ತಗೊಳ್ಳೋಣ ಅಂತ ಹೇಳಿದೆ. ಆಮೇಲೆ ಫ್ರೆಂಡ್ಸ್ ಅಲ್ಲಿ ಫೀಜು ಕಮ್ಮಿ, 150 ರೂಪಾಯಿ ಆದರೆ 100 ತಗೊಳ್ಳೋದು ಅವರು ಹಳಬ್ರಿಗೆಲ್ಲ. ಅವ್ರಿಗೆ 100 ಕೊಟ್ಟು ಎಲ್ಲ ನಂದು 1000 ಆಯಿತು ಫ್ರೆಂಡ್ಸ್. ಆಮೇಲೆ ಬರಬೇಕಾದ್ರೆ ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಎಲ್ಲ ಇರಲಿಲ್ಲ. ಹೆಂಗೋ ನಾನು ಬರೀ ಅನ್ನ ಮಾಡಿದ್ನಲ್ಲ, ಇನ್ನು ಅವಳು ಏನು ನಾಷ್ಟ ಬೇಕಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಬರಬೇಕಾದ್ರೆ ಸಬ್ಬಕ್ಕಿ ಸೊಪ್ಪು ಎಲ್ಲನೂ ತಗೊಂಡು ಮಾಮೂಲಿ ಆಲೆ 9:30 ಬಂದುಬಿಟ್ಟೆ ಫ್ರೆಂಡ್ಸ್. ನಾನು ಅಲ್ಲಿಂದ ಬಂದು ಇದು ಮೆಂತ್ಯ ಸೊಪ್ಪು ಪಲಾವ್ ಮಾಡಿ, ಇನ್ನು ಆ ಸೊಪ್ಪು ಈಗ ಏನಿಟ್ಟರು ಮಿಲ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಬಜ್ಜಿ ಮಾಡಿದೆ, ಕಡಲೆ ಹಿಟ್ಟಿತ್ತು ಬಜ್ಜಿ ಮಾಡಿ. ಆಮೇಲೆ ನಾನು ಫ್ರೆಂಡ್ಸ್ ದಾಳಿಂಬೆ ಮತ್ತು ಬೀಟ್ರೋಟ್ ಜ್ಯೂಸ್ ಆಲೆ 3-4 ಡೇಸಿಂದ ಕುಡಿದಿದ್ದಾರೆ, ಅದಕ್ಕೆ ಒಂದೇ ಒಂದು ಕಪ್ ಮಾಡ್ಕೊಂಡು ಕುಡಿದು. ಇನ್ನು ಫ್ರೆಂಡ್ಸ್ ನನಗೆ ಮಧ್ಯಾಹ್ನಕ್ಕೆ ಅಲ್ಲಿ ಕುಡಿಯೋಕ್ಕೆ ಲೆಮೆನ್ನು ಪುದೀನ ಮತ್ತು ಒಂದೇ ಒಂದು ನಲ್ಲಿಕಾಯಿ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಊಟ ಬಾಕ್ಸಿಗೆ ತುಂಬಿಲ್ಲ. ಇಷ್ಟು ನಂದು ಬೆಳಗ್ಗೆ ಎದ್ದು ಈ ಥರ ಪೂಜೆ ಮಾಡಿದೆ. ಇನ್ನೊಂದು ವಿಷಯ ಫ್ರೆಂಡ್ಸ್, ಅಲ್ಲಿ ಹೋಗಿದ್ನಲ್ಲ ತುಂಬ ದಾಸವಾಳ ಹೂವು ಬಿಟ್ಟಿತ್ತು, 2 ಮರ ಐತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಏನು ಗೊತ್ತಾ, ಎಲ್ಲಾದರೂ ಹೋದರೆ ಫಸ್ಟು ಯಾವುದಾದ್ರೂ ಹೂವು ಇದ್ದರೆ ಕುಯ್ಕೊಬತ್ತೀನಿ. ನಾನು ಕದ್ದು ಕುಯ್ಕೊಬರೋದು ಜಾಸ್ತಿ, ಸ್ವಲ್ಪ ಇರೋ ವಿಷಯ ಹೇಳ್ಬೇಕಲ್ಲ ಫ್ರೆಂಡ್ಸ್ ನಿಮ್ಮ ಹತ್ರ. ಆಮೇಲೆ ಫ್ರೆಂಡ್ಸ್ ನೋಡಿದೆ 2 ಗಿಡದಲ್ಲಿ ತುಂಬ ಅರಳಿತು ಮತ್ತು ಬಾಡಿ ಹೋಗಿದೆ. ಇವಾಗ ಮನೆಗೆ ಬಂದಾಗ ನನ್ನ ಕಡೆ ಕುಯ್ಕೊಂಡು ಬಂದಿದ್ರೆ ನಾಳೆಗೆ ಆಗೋದು ಅಂತ ಅಲ್ಲಿ ನೆನಪಿಗೆ ಬರಲಿಲ್ಲ. ಆಮೇಲೆ ಫ್ರೆಂಡ್ಸ್ ಮಾವಿನ ಮರ ಇತ್ತಲ್ಲ, ನಾನು ಇನ್ನೇನು ಹೆಂಗೂ ನಾಡಿದ್ದು ಹಬ್ಬ ಅಲ್ವ ಅಂದ್ಬಿಟ್ಟು ಒಂದಿಷ್ಟು ಮಾವಿನ ಸೊಪ್ಪು, ಒಂದಿಷ್ಟು ಅರಳಿರೋ ದಾಸವಾಳ ಹೂವು ಕುಯ್ಕೊಂಡು ಬ್ಯಾಗಿಗೆ ಇಟ್ಕೊಂಡು ಬಂದೆ. ಬರಬೇಕಾದ್ರೆ ಫ್ರೆಂಡ್ಸ್ ನಾನು ಎಲ್ಲ ಥರದ ಸೊಪ್ಪು ತಗೊಂಡು 3 ಜೋಳನೂ ತಗೊಂಡು ಬಂದೆ. ಗೆಣಸು ನೆನ್ನೆ ತಂದಿದ್ದೆ, ಅದಕ್ಕೆ ಇವತ್ತೇನು ಬೇಯಿಸಲಿಲ್ಲ ನಾನು. ಇವತ್ತು ಬಜ್ಜಿ ಮಾಡಿ ಪಲಾವ್ ಮಾಡಿ ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿ ಹೆಸರುಬೇಳೆ ಹಾಕಿ ಪಲಾವ್ ಮಾಡಿ, ಇನ್ನು ಗೆಣಸು ಜೋಳ ಏನು ಬೇಯಿಸಲಿಲ್ಲ. ಯಾಕೊತ್ತ ಸುಮ್ಮನೆ ವೇಸ್ಟ್ ಆಗಿದೆ. ಸಾಯಂಕಾಲ ಬೇಕಾದ್ರೆ ನನ್ನ ಮಗಳು ಬೇಯಿಸ್ಕೊತಾಳೆ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದೀನಿ. ಇನ್ನು ರಸಮ್ ಮಾಡಿದ್ದೀನಿ ಫ್ರೆಂಡ್ಸ್, ಬೇಳೆ ಬೇಯಿಸಿ ರಸ ತಗೊಂಡು
ರಸಮು ರೈಸು ಮಾಡಿದ್ದೀನಿ. ಏನು ಸಾರು ಇಷ್ಟ ಆಗಲ್ಲ. ನೆನ್ನೆ ಹುಳ್ಳಿಕಾಳು ಸಾಂಬಾರು ಚೆನ್ನಾಗಿತ್ತು, ಅದೊಂಚೂರು ಇಷ್ಟ ಆಗಿತ್ತು. ಇನ್ನು ಮಜ್ಜಿಗೆ ಮಾಮೂಲಿ ಅಲ್ಲೇ ಮೊಸರು ಪ್ಯಾಕೆಟ್ ಒಂದು ತರಿಸ್ಕೊಂಡು ಊಟ ಮಾಡೋಣ ಅಂತ ಪಲಾವೆಲ್ಲ ಮಾಡಿದೆ. ಇನ್ನೊಂದು ಸ್ವಲ್ಪ ಪಾತ್ರೆ ಇತ್ತು ಫ್ರೆಂಡ್ಸ್, ನಾನು ತೊಳೆಯೋಕ್ಕೆ ಟೈಮ್ ಸಾಕಾಗಲಿಲ್ಲ. ಮನೆಯೆಲ್ಲ ಕಸ ಗುಡಿಸಿ ಸ್ವಲ್ಪ ಕಸ ಇತ್ತು ಕವರಿಗೆ ಕಟ್ಕೊಂಡು ಬಟ್ಟೆ ಐರನ್ ಮಾಡ್ಕೊಂಡು ಇನ್ನು ಪೂಜೆ ಹೋಗುವಾಗಲೇ ಮಾಡಿದೆ ಫ್ರೆಂಡ್ಸ್. ಇನ್ನೂ ದೀಪ ಉರಿತಾ ಇದೆ ನೋಡಿ. ನಮ್ಮನೆ ಫೋಟೋ ತುಂಬ ಬರೀ ದಾಸವಾಳನೇ ಕಾಣಿಸ್ತಾ ಐತೆ. ಹಂಗಾಗಿ ಫ್ರೆಂಡ್ಸ್ ಯಾವತ್ತೇ ಆಗಲಿ ನೋಡಿ ನಂದು ಗ್ಯಾಸ್ಟಿಕ್ ಜಾಸ್ತಿ ಮಾಡ್ಕೊಂಡೆ ಈ ಥರ ಆಗಿದೆ ಫ್ರೆಂಡ್ಸ್. ಕೆಮ್ಮದು ಸಿರಾಪು ಮಾತ್ರ ತುಂಬ ಚೆನ್ನಾಗಿರೋದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದು ನಿಂತೇ ಹೋಗೈತೆ. ಆದರೆ ಇಟ್ಕೊಂಡಿದ್ದೀನಿ. ಇಷ್ಟು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಕೊಟ್ಟಿದ್ದಾರೆ. ಇದು 3 ಟೈಮು ಟ್ಯಾಬ್ಲೆಟು 2 ಟೈಮು. ನೋಡೋಣ ಫ್ರೆಂಡ್ಸ್ 5 ಡೇಸ್ ಕುಡಿತೀನಿ. ಪೇಯ್ನು ಹೆಂಗೈತೆ ಅಂತ ನೋಡ್ತೀನಿ. ಇನ್ನೂ ಜಾಸ್ತಿ ಏನಾರು ಪೇಯ್ನ್ ಸ್ವಲ್ಪ ಇತ್ತು ಅಂದರೆ ಇನ್ನೂ ತಗೋತೀನಿ 5 ಡೇಸ್ಗೆ. ಇಲ್ಲ ಅಂದರೆ ಫ್ರೆಂಡ್ಸ್ ನಾನು 5 ಡೇಸ್ಗೆ ಸ್ಟಾಪ್ ಮಾಡಿಬಿಡ್ತೀನಿ. ನೋಡಿ ಇದಂತೂ ಪೇಯ್ನ್ ಮಾತ್ರೆ ಅಂತೆ 10 ಕೊಟ್ಟಿದ್ದಾರೆ. ಇದು ಬೆಳಗ್ಗೆ ಒಂದು ಸಂಜೆ ಒಂದು. ಗ್ಯಾಸ್ಟ್ರಿಕ್ ಔಷಧಿ ಮತ್ತು ಇದು ಬ್ಯಾಗೆಲ್ಲ ಇಟ್ಕೊತೀನಿ ಫ್ರೆಂಡ್ಸ್. ಯಾವಾಗಲೂ ನಾನು ಇಟ್ಕೋಬೇಕಲ್ಲ. ಇನ್ನು ಇಷ್ಟ ಆಗಿತ್ತು ಫ್ರೆಂಡ್ಸ್ ನಂದು ಇವತ್ತು ಬುಧವಾರದ್ದು ಲಾಗ್ ಇಷ್ಟ ಆಯಿತು. ಇನ್ನು ಈಗ ಹೋಗಬೇಕು ಫ್ರೆಂಡ್ಸ್. ಬಿಸಿಲಲ್ಲಿ ಹೆಂಗೆ ಗಾಡಿ ಓಡಿಸೋದು ನನಗಂತೂ ಗೊತ್ತಾಯ್ತಾ ಇಲ್ಲ. ಈಗ ಇಷ್ಟು ದಿವಸ 8 to 8 ಇತ್ತು. ಆಗ 8 ಗಂಟೆಗೆ ಸ್ವಲ್ಪ ಕಮ್ಮಿ ಕೂಲ ಆಯ್ತಿತ್ತು. ಇವಾಗ ಈ ಥರ ಆಯ್ತು. ಇನ್ನು ಫ್ರೆಂಡ್ಸ್ ಯುಗಾದಿ ಹಬ್ಬ ಇನ್ನೇನು 2 ದಿವಸ. ನಮ್ಮ ಮನೆಯೆಲ್ಲ ಯಾವಾಗಲೂ ಮಾಮೂಲಿ ಕ್ಲೀನಿಂಗ್ ಇರುತ್ತೆ. ಏನೋ ನನ್ನ ಮಗಳು ಊರಿಗೆ ಹೋಗ್ತೀನಿ ಅಂತಾಳೆ ಫ್ರೆಂಡ್ಸ್. ನಾನಂತೂ ಎಲ್ಲೂ ಹೋಗಲ್ಲ ಈ ಬಿಸಿಲಲ್ಲಿ. ಏನೋ ಮನೇಲೇ ಒಂದಿನ ರೆಸ್ಟ್ ಮಾಡಿ ಒಬ್ಬಟ್ಟು ಏನಾದರೂ ಮಾಡ್ಕೊಂಡು ಊಟ ಮಾಡ್ತೀವಿ. ಅವತ್ತು ಏನಾಯಿತು ಅಂತ ನಾನು ನಿಮಗೆ ವೀಡಿಯೋ ಮಾಡಾಕ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ಏನು ತಿನ್ನಲಿ ಏನು ಊಟ ಮಾಡಲಿ ಸುಸ್ತು ಆಗುತ್ತೆ ಫ್ರೆಂಡ್ಸ್. ಒಂಥರ ಏನೋ ಕಾಯಿಲೆ ಬಿದ್ದಿರೋ ಥರ. ಇನ್ನು ನಮ್ಮ ಓನರ್ ಮನೆ ವಾರಗೀತಿ ಬೆಳಗ್ಗೆ ಬರಬೇಕಾದ್ರೆ ಸಿಕ್ಕಿದ್ರು. ಏನೇಮ್ಮ ಒಂಥರ ನೀನು ಸಣ್ಣ ಆಗ್ತಾಯಿದ್ದೀರಿ, ಸಣ್ಣ ಆಗಿದೆ, ಯಾಕೆ ಮುಖ ಎಲ್ಲ ಒಂಥರ ಆಗೈತರ ಅಂದರು. ಇಲ್ಲ ಅಕ್ಕ ಸ್ವಲ್ಪ ಈ ಥರ ನನಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿತ್ತು, ಹಾಸ್ಪಿಟ್ಲಿಗೆ ಹೋಗಿದೆ ಅಂತ ಅವ್ರ ಹತ್ರ ಮಾತಾಡ್ಕೊಂಡು ಬಂದೆ. ಇಷ್ಟ ಆಗಿತ್ತು ಫ್ರೆಂಡ್ಸ್. ಈಗ ಹೊರಟ್ರೆ ಬಿಸಿಲು ಹೆಂಗೋ ದೇವರೇ ಬಲ್ಲ ಫ್ರೆಂಡ್ಸ್. ನಾವು ಕಷ್ಟಪಡಲೇಬೇಕಲ್ಲ ಹೊಟ್ಟೆ ಪಾಡಿಗೆ. ಓಕೆ ಫ್ರೆಂಡ್ಸ್, ಬಾಯ್.